ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿಸಿದ್ರು ಅನ್ನೋ ಕಾರಣಕ್ಕೆ 18 ಬಿಜೆಪಿ ಶಾಸಕರನ್ನ 6 ತಿಂಗಳು ಅಮಾನತು ಮಾಡಲಾಗಿದೆ. ಅದಕ್ಕೀಗ ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸದನದಿಂದ ಶಾಸಕರನ್ನ ಯಾವ ರೀತಿಯಾಗಿ ಮಾರ್ಷಲ್ಗಳು ಹೊರಗಡೆ ಎಳ್ಕೊ ಬಂದ್ರು, ಕರ್ಕೊ ಬಂದ್ರು, ಹೊತ್ಕೊ ಬಂದ್ರು ಅನ್ನೋದನ್ನ ನೋಡ್ತಾ ಇದ್ದೀರಾ. 18 ಶಾಸಕರನ್ನ 6 ತಿಂಗಳು ಅಮಾನತು ಮಾಡಲಾಗಿದೆ. ಯಾವ ರೀತಿಯಾಗಿ ಎತ್ಕೊ ಬರ್ತಾ ಇದ್ದಾರೆ ಮಾರ್ಷಲ್ಸ್ಗಳು ಅನ್ನೋದನ್ನ ನೋಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಆಕ್ರೋಶ ಹೊರಹಾಕಿದ್ರು. ವಿರೋಧ ಪಕ್ಷಗಳಿಗೆ ಸ್ವತಂತ್ರ ಇದೆ, ಅವರು ಹೆಚ್ಚಿಗೆ ವಿಷಯಗಳನ್ನು ಮಾತಾಡಬಹುದು, ಕ್ಲಾರಿಫಿಕೇಶನ್ ಕೇಳ್ಬೋದು, ಧರಣಿ ಮಾಡ್ಬೋದು, ಹೋರಾಟ ಮಾಡ್ಬೋದು. ಆದರೆ ಸ್ಪೀಕರ್ ಸ್ಥಾನಕ್ಕೆ ಆ ಚೇರ್ಗೆ ಅಗೌರವ ತರಿಸೋದು ಅದು ಯಾರಿಗೂ ಸರಿಯಿಲ್ಲ. ಆದ್ದರಿಂದ ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಆ ಚೇರ್ಗೆ ಅಗೌರವಾದಂಥ ಸಂದರ್ಭದಲ್ಲಿ ಮಾನ್ಯ ಸ್ಪೀಕರ್ ಅವರ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಇಂಥದ್ದು ಮತ್ತೆ ಮರುಕಳಿಸಿದಂತೆ ನಾವೆಲ್ಲ ಸದಸ್ಯರು ಕೂಡ ಸ್ಪೀಕರ್ ಸ್ಥಾನಕ್ಕೆ ಗೌರವ ಕೊಟ್ಟು ನಾವೆಲ್ಲಿ ನಿಂತು ಮಾತಾಡಬೇಕು, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ನಾವು ಈ ದೇಶದ ಶಾಸನ ಮಾಡೋರು, ಈ ದೇಶದ ಜನಕ್ಕೆ ಸಂದೇಶ ಕಳಿಸೋರು, ನಾವು ಇದನ್ನು ಕಾಪಾಡಬೇಕಾಗ್ತದೆ. ಆದ್ದರಿಂದ ಇವತ್ತು ನಮಗೆ ಇದರಿಂದ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕಂದರೆ ನಾವು ವ್ಯಕ್ತಿಗತವಾಗಿ ಶಾಸಕರು ನಮ್ಮ ಇತಿಮಿತಿಯಲ್ಲಿ ನಡಿಬೇಕಾಗ್ತದೆ, ರಾಜ್ಯಕ್ಕೆ ಸಂದೇಶವನ್ನು ಕಳಿಸ್ಬೇಕಾಗ್ತದೆ. ನಾವೇ ಎಲ್ಲಿ ಮೀರಿ ನಡೆದರೆ ಜನನ್ನ ಹೆಂಗೆ ರಕ್ಷಣೆ ಮಾಡೋಕ್ಕಾಗುತ್ತೆ. ಆದ್ದರಿಂದ ಇಂಥದ್ದು ಯಾವತ್ತೂ ಆಗಬಾರ್ದು, ಇಂಥದ್ದು ಕೈ ಹಾಕಬಾರ್ದು ಅಂತ ನಾನು ಈಗ ಯಾರು ಶಾಸಕರನ್ನು ಸಸ್ಪೆಂಡ್ ಮಾಡಿದರೆ ಅವ್ರಿಗೆ ಮನವಿ ಮಾಡ್ತೀನಿ. ಇಲ್ಲ, ಅದು ಕರೆಕ್ಟ್. ನಾನು ಇಷ್ಟೊತ್ತು ಏನಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.